ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಕಾರಣಾಂತರಗಳಿಂದ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಈಗ ವಿಡಿಯೋ ಶುರು ಮಾಡ್ತೀನಿ. ಅದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೇನೆ ಆ ದಾರಕ್ಕೇನೆ ನೋಡಿ ಈ ಥರ ಬೀಡ್ಸ್ನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಸ್ಮಾಲ್ ಬೀಡ್ ಬರುತ್ತಲ್ಲ, ಅದನ್ನ ಪೋಣಿಸ್ಕೊಂಡು ಇಟ್ಕೋಬೇಕು. ನಾನು ಇವತ್ತು ಸ್ಯಾಂಪಲ್ ಪೀಸಲ್ಲಿ ಮಾಡೋದ್ರಿಂದ ಲೇಸ್ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಮೊದಲಿಗೆ ಸ್ಲಿಪ್ ನಾಟ ಹಾಕ್ಕೊಳ್ತೀನಿ. ಈ ಥರ ಸ್ಲಿಪ್ ನಾಟ ಹಾಕ್ಕೋಬೇಕು ನೋಡಿ. ಈ ಥರ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ಹೀಗೆ ದಾರ ಸುತ್ಕೊಳ್ತೀನಿ ನೋಡಿ. ಇಲ್ಲಿ ಬಟ್ಟೆಗೆ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಈಗ ಡಬಲ್ ಕ್ರೋಶೆ ಆಗುತ್ತೆ. ಇದು 2ರಲ್ಲಿ 1, 2ರಲ್ಲಿ 1 ನೋಡಿ. ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ. ಒಂದು ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಮುಂದಕ್ಕೆ ಮಾಡಿಕೊಂಡು ಈ ಥರ ಕಾಣಿಸ್ತಾ ಇದೆ ಅಲ್ವಾ, ಬೀಡ್ ಲಾಕ್ ಈ ಥರ ಮಾಡ್ಕೊಳ್ತೀನಿ. ಅಲ್ಲಿಂದ ಈ ಲಾಕ್ ಮಾಡ್ಕೊಂಡಿದ್ದೆಲ್ಲ ಬೀಡು ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ನೋಡಿ. ಇಲ್ಲಿ ಸೇಮ್ ಪ್ಲೇಸ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ. ಒಂದು 2-3 ಚೈನ್ ಗ್ಯಾಪ್ ಅಲ್ಲಿ ಮತ್ತೆ ನೀಡಲ್ ಹಾಕ್ತೀನಿ, ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1, ಒಂದು ಡಬಲ್ ಕ್ರೋಶೆ ಕಂಬ ಆಯ್ತಲ್ಲ. ಮತ್ತೆ ನೋಡಿ ಇಲ್ಲಿ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ ನೋಡಿ. ಈ ತರ ಲಾಕ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬೀಡ್ ಇದೆ ಅಲ್ವಾ ಲಾಕ್ ಮಾಡ್ಕೊಂಡಿದ್ದು, ಆ ಪ್ಲೇಸ್ ಒಳಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ ಈಗ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ. ಇಲ್ಲಿ 3 ಚೈನ್ ಗ್ಯಾಪ್ ಅಷ್ಟಕ್ಕೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1. ಮತ್ತೆ ಬೀಡ್ ಮುಂದಕ್ಕೆ ಮಾಡ್ಕೊಳ್ತೀನಿ ನೋಡಿ. ಬೀಡ್ ಲಾಕ್, ಅಲ್ಲಿಂದ ಸೇಮ್ ಬೀಡ್ ಲಾಕ್ ಇದೆಲ್ಲ ಅಲ್ಲಿ ಥ್ರೆಡ್ ಕಾಣಿಸುತ್ತೆ ನಿಮಗೆ. ಆ ಥ್ರೆಡ್ ಒಳಗಡೆಯಿಂದ ನೀಡಲ್ ಹಾಕಿ ಬೀಡು ಒಳಗಡೆಯಿಂದ ನೋಡಿ. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1 ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು ನೋಡಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 3 ಚೈನ್ ಗ್ಯಾಪ್ ಅಷ್ಟಕ್ಕೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಅಲ್ಲಿಂದ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ ನೋಡಿ. ಅಲ್ಲಿಂದ ಈ ತರ ಬೀಡ್ ಲಾಕ್ ಮಾಡ್ಕೊಂಡೆ. ಸೇಮ್ ಬೀಡ್ ಹಾಕಿದೆಲ್ಲ ಅಲ್ಲಿ ಥ್ರೆಡ್ ಕಾಣಿಸುತ್ತೆ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಂಡೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು 3 ದಾರ ಇದೆ, ಈಗ 2ರಲ್ಲಿ 1, 2ರಲ್ಲಿ 1 ಹೀಗೇನೆ ಮಾಡ್ತಾ ಹೋಗ್ಬೇಕು. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ತರ ಕಾಣಿಸುತ್ತೆ. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಈ ತರ ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಬೀಡ್ ಮೇಲ್ಗಡೆ ಹೋಲ್ ಕಾಣಿಸುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶಿ. ಅಲ್ಲಿಂದ 3 ಚೈನ್ 1, 2, 3 ಚೈನ್ ಹಾಕಿ ಸೇಮ್ ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ತಗೊಂಡು ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ನೋಡಿ ಗ್ಯಾಪ್ ಇದೆಲ್ಲ 2 ಡಿಸೈನ್ ಮಧ್ಯೆ ನೋಡಿ, ಇಲ್ಲಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಿ. ಮತ್ತೆ ಈ ಬೀಡ್ ಮೇಲ್ಗಡೆ ಹೋಲ್ ಇರುತ್ತೆ, ನೀವು ಡಿಸೈನ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಅದು ನೋಡಿ. ಇಲ್ಲಿ ಈ ಬೀಡ್ ಮೇಲ್ಗಡೆ ಗ್ಯಾಪ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1, 2, 3 ನೋಡಿ. 3 ಚೈನ್ ಹಾಕಿ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇಲ್ಲಿ ಗ್ಯಾಪ್ ಇದೆಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ಬೀಡ್ ಮೇಲ್ಗಡೆ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್ 1, 2, 3 ಇದೇ ತರ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಮತ್ತೆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ
3 ಚೈನ್ 1 2 3 ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಬೀಡ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ 3 ಚೈನ್ ಮತ್ತೆ ಅದೇ ಸೇಮ್ ಪ್ಲೇಸ್ಗೆನೆ ಸಿಂಗಲ್ ಕ್ರೋಶೆ. ನೋಡಿ ಈ ಗ್ಯಾಪ್ಗೆ ಲಾಕ್. ಇದೇ ತರ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡಿ ಯಾವ ತರ ಕಾಣಿಸುತ್ತೆ ಅಂತ ಹೇಳೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. 2 ಚೈನ್ ಎಕ್ಸ್ಟ್ರಾ ಹಾಕಿ ಅಲ್ಲಿಂದ ಟಿಕ್ ಮಾಡ್ಕೊಂಡಿದೀನಿ. ಈ ತರ ಕಾಣಿಸುತ್ತೆ. ಇದು ಫ್ರಂಟ್ ಇಂದಲೂ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಇಂದಲೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ತರ ಬರುತ್ತೆ. ಕುಚ್ಚು ಬೇಡ ಅಂತ ಹೇಳೋರು ಈ ತರ ಡಿಸೈನ್ ಹಾಕೋಬಹುದು. ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಡಿಸೈನ್. ಇದು ಬೇಗನೆ ಆಗೋಗುತ್ತೆ. ಕುಚ್ಚು ಬೇಕು ಅಂತ ಹೇಳೋರು ಎಕ್ಸ್ಟ್ರಾ 2 ಚೈನ್ ಹಾಕೊಂಡು ಅಲ್ಲಿಂದ ಕುಚ್ಚು ಹಾಕೊಳ್ಳಕ್ಕೆ ಮಾಡ್ಕೋಬಹುದು. ಈ ತರ ಕಾಣಿಸುತ್ತೆ ಡಿಸೈನು. ನೋಡಿ ಪಕ್ಕದಿಂದ ತೋರಿಸಿ ಈ ತರ ಇರುತ್ತೆ. ಬೇಗನೆ ಬೇಕು ಡಿಸೈನ್ ಅಂತ ಹೇಳೋರು ಈ ತರ ಡಿಸೈನ್ ಕೂಡ ಹಾಕೋಬಹುದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೇನೆ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ಬಹುದು. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡಬಹುದು. ಅಂದ್ರೆ 450 ಇಂದ 500 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೇನೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.